2200 ಮತದಾರರ ಪಟ್ಟಿಯಲ್ಲಿ ನಿಮ್ಮ ವಿವರಗಳನ್ನು ಹುಡುಕುವುದು ಹೇಗೆ? ನಿಮ್ಮ ಹಳೆಯ ಮತದಾರರ ವಿವರಗಳನ್ನು ಸುಲಭವಾಗಿ ಹುಡುಕಲು ಇಲ್ಲಿದೆ ಸರಳ ಹಂತ-ಹಂತದ ಮಾರ್ಗದರ್ಶಿ. ಈ ಮಾಹಿತಿಯು ನಿಮ್ಮ ಬೂತ್ ಲೆವೆಲ್ ಆಫೀಸರ್ ಅವರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನು ಭರ್ತಿ ಮಾಡಲು ಸಹಾಯಕವಾಗಲಿದೆ. ಹಂತ 1. ಮುಖ್ಯ ವೆಬ್ಸೈಟ್ಗೆ ಭೇಟಿ ನೀಡಿ. ಮೊದಲಿಗೆ ಕೇರಳದ ಮುಖ್ಯ ಚುನಾವಣಾ ಅಧಿಕಾರಿಯವರ ಸಿಇಒ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ಗೂಗಲ್ ceo.kerala.gov.in ಗೆ ಲಿಂಕ್ ಅನ್ನು ಸರ್ಚ್ ಮಾಡಿ ಅಥವಾ ನೇರವಾಗಿ ಲಿಂಕ್ ಬಳಸಿ. ಹಂತ 2. ಜಿಲ್ಲೆ ಮತ್ತು LAC ಕ್ಷೇತ್ರ ಆಯ್ಕೆ. ವೆಬ್ಸೈಟ್ ತೆರೆದ ನಂತರ ಅಗತ್ಯವಿರುವ ವಿವರಗಳನ್ನು ಆಯ್ಕೆ ಮಾಡಿ. ಒಂದು ಜಿಲ್ಲೆಯನ್ನು ಡಿಸ್ಟ್ರಿಕ್ಟ್ ಆಯ್ಕೆ ಮಾಡಿ. ಡ್ರಾಪ್ಡೌನ್ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆಯನ್ನು ಆರಿಸಿ. ಉದಾಹರಣೆಗೆ, ನೀವು ಕಾಸರಗೋಡು ಜಿಲ್ಲೆಗೆ ಸೇರಿದವರಾಗಿದ್ದರೆ ಪಟ್ಟಿಯಲ್ಲಿ ಕೊನೆಯ ಆಯ್ಕೆಯನ್ನು ಆರಿಸಿಕೊಳ್ಳಿ. 2. ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಯನ್ನು ಆಯ್ಕೆ ಮಾಡಿ. ಜಿಲ್ಲೆಯನ್ನು ಆಯ್ಕೆ ಮಾಡಿದ ನಂತರ ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಆರಿಸಿಕೊಳ್ಳಿ. ಉದಾಹರಣೆಗೆ, ಮಂಜೇಶ್ವರಂ ಆಗಿದ್ದರೆ ಮೊದಲ ಆಯ್ಕೆಯನ್ನು ಆರಿಸಿಕೊಳ್ಳಿ. ಹಂತ 3. ನಿಮ್ಮ ಬೂತ್ ಸಂಖ್ಯೆ ಹೆಸರು ಆಯ್ಕೆ. ಮುಂದಿನ ಹಂತದಲ್ಲಿ ನಿಮ್ಮ 2200 ಬೂತ್ ಸಂಖ್ಯೆ ಬೂತ್ ನಂಬರ್ ಅನ್ನು ಆಯ್ಕೆ ಮಾಡಿ. ನಿಮ್ಮ ಬೂತ್ಗೆ ನೀಡಲಾದ ಹೆಸರಿನ ಬೂತ್ ನೇಮ್ ಮೂಲಕ ನೀವು ಇದನ್ನು ಸುಲಭವಾಗಿ ಗುರುತಿಸಬಹುದು. ಹಂತ 4. ನಿಮ್ಮ ಹೆಸರನ್ನು ಮಲಯಾಳಂನಲ್ಲಿ ಟೈಪ್ ಮಾಡಿ. ಮುಂದಿನ ಕಾಲಂನಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಬೇಕು. 2200 ಪಟ್ಟಿಯನ್ನು ಹುಡುಕಲು ನಿಮ್ಮ ಹೆಸರನ್ನು ಮಲಯಾಳಂನಲ್ಲಿ ನಮೂದಿಸುವುದು ಅಗತ್ಯ. ಮಲಯಾಳಂ ಕೀಬೋರ್ಡ್ ಬಳಸಿ. ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಭಾಷಾ ಸೆಟ್ಟಿಂಗ್ಗಳಿಂದ ಮೊದಲು ಮಲಯಾಳಂ ಕೀಬೋರ್ಡ್ ಅನ್ನು ಡೌನ್ಲೋಡ್ ಮಾಡಿ. ಕೀಬೋರ್ಡ್ ಬಳಸಲು ನಿಮಗೆ ಕಷ್ಟವಾದರೆ ಮಲಯಾಳಂ ತಿಳಿದಿರುವವರ ಸಹಾಯ ಪಡೆಯಿರಿ. ಹೆಸರು ನಮೂನೆ. ನಿಮ್ಮ ಹೆಸರನ್ನು ನಮೂದಿಸಿದ ನಂತರ ಆ ಹೆಸರಿನ ಎಲ್ಲಾ ಫಲಿತಾಂಶಗಳು ಪರದೆಯ ಮೇಲೆ ಮೂಡುತ್ತವೆ. ಹಂತ 4. ನಿಮ್ಮ ವಿವರಗಳನ್ನು ಕಂಡುಕೊಳ್ಳಿ. ನಿಮ್ಮ ಹೆಸರನ್ನು ಸರ್ಚ್ ಮಾಡಿದಾಗ ಅನೇಕ ವ್ಯಕ್ತಿಗಳ ಹೆಸರುಗಳು ಕಾಣಿಸಬಹುದು. ಉದಾಹರಣೆಗೆ, ಲೋಕೇಶ್ ಎಂದು ಹುಡುಕಿದರೆ ಸಂಬಂಧಿಕರ ಹೆಸರಿನಿಂದ ಗುರುತಿಸಿ. ಅಲ್ಲಿ ನೀಡಿರುವ ಸಂಬಂಧಿಕರ ತಂದೆ ಅಥವಾ ಇನ್ನಿತರರು ಹೆಸರನ್ನು ಪರಿಶೀಲಿಸಿ ನಿಮ್ಮ ಹೆಸರನ್ನು ಖಚಿತಪಡಿಸಿಕೊಳ್ಳಿ. ಹಂತ 5. ನಿಮ್ಮ ಮನೆಯ ಸದಸ್ಯರ ವಿವರಗಳನ್ನು ಪಡೆಯಿರಿ. ನಿಮ್ಮ ಹೆಸರನ್ನು ಗುರುತಿಸಿದ ನಂತರ ಆ ಸಾಲಿನಲ್ಲಿ ಹಸಿರು ಬಣ್ಣದ ಬಾಕ್ಸ್ ಕಾಣಿಸುತ್ತದೆ. ಹಸಿರು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನೀವು ಆ ಹಸಿರು ಬಾಕ್ಸ್ ಅನ್ನು ಸ್ಪರ್ಶಿಸಿದರೆ ಅಥವಾ ಕ್ಲಿಕ್ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಒಂದೇ ಮನೆಯ ಸಂಖ್ಯೆಯಲ್ಲಿರುವ ಇತರ ಸದಸ್ಯರ ವಿವರಗಳು ಸಹ ಕಾಣಿಸುತ್ತವೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ. ಹೀಗೆ ನಿಮ್ಮ ಕುಟುಂಬದ ಎಲ್ಲಾ ಸದಸ್ಯರ ವಿವರಗಳನ್ನು 2200 ಮತದಾರರ ಪಟ್ಟಿಯ ಪ್ರಕಾರ ನೀವು ಸುಲಭವಾಗಿ ಕಂಡುಕೊಳ್ಳಬಹುದು. ಹಂತ 6. ಈಗ ನೀವು ನಿಮ್ಮ ವಿವರಗಳನ್ನು ಕಂಡುಕೊಂಡಿದ್ದೀರಿ. ಇದರಿಂದ ನೀವು ಸುಲಭವಾಗಿ ನಿಮ್ಮ ಬೂತ್ ಸಂಖ್ಯೆ, ಬೂತ್ ನಂಬರ್, ಸರಣಿ ಸಂಖ್ಯೆ, ಸೀರಿಯಲ್ ನಂಬರ್ ಮತ್ತು ID ಸಂಖ್ಯೆಗಳನ್ನು ಪಡೆದುಕೊಂಡು ನಿಮ್ಮ BLO ಅವರು ಒದಗಿಸಿದ ಎನ್ಯುಮರೇಷನ್ ಫಾರ್ಮ್ನಲ್ಲಿ ನಮೂದಿಸಬಹುದು. ನೋಡಿದಿರಲ್ಲ, ಕೇವಲ ಕೆಲವೇ ಹಂತಗಳಲ್ಲಿ 2200ರಷ್ಟು ಹಳೆಯದಾದ ಮತದಾರರ ಪಟ್ಟಿಯ ವಿವರಗಳನ್ನು ನೀವು ಸುಲಭವಾಗಿ ಪಡೆಯಬಹುದು. ಈ ಮಾಹಿತಿಯು ನಿಮ್ಮ ಚುನಾವಣಾ ದಾಖಲೆಗಳನ್ನು ಅಪ್ಡೇಟ್ ಮಾಡಲು ಮತ್ತು ಎನ್ಯುಮರೇಷನ್ ಫಾರ್ಮ್ ಅನ್ನು ನಿಖರವಾಗಿ ಭರ್ತಿ ಮಾಡಲು ಅತ್ಯಂತ ಸಹಾಯಕವಾಗಿದೆ. ಯಾವುದೇ ನಾಗರಿಕರಿಗೆ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಪರಿಶೀಲಿಸುವುದು ಮತ್ತು ಸರಿಯಾದ ಮಾಹಿತಿ ನೀಡುವುದು ಬಹುಮುಖ್ಯವಾದ ಜವಾಬ್ದಾರಿಯಾಗಿದೆ. ಈ ಸರಳ ಹಂತಗಳನ್ನು ಅನುಸರಿಸಿ ನಿಮ್ಮ ಜವಾಬ್ದಾರಿಯನ್ನು ಪೂರ್ಣಗೊಳಿಸಿ. ಚುನಾವಣಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋಣ. ನಮ್ಮ ಪ್ರಜಾಪ್ರಭುತ್ವವನ್ನು ಬಲಪಡಿಸೋಣ. ಸೂಚನೆ: ನಿಮ್ಮ ಹೆಸರನ್ನು 2200 ಮತದಾರರ ಪಟ್ಟಿಯಲ್ಲಿ ಹುಡುಕಲು ನೇರ ಲಿಂಕ್ ಅನ್ನು ವಿವರಣೆಯಲ್ಲಿ ಡಿಸ್ಕ್ರಿಪ್ಷನ್ ನೀಡಲಾಗಿದೆ. ಉಪಯುಕ್ತ ವಿಷಯಗಳ ಕುರಿತು ಹೆಚ್ಚಿನ ವಿಡಿಯೋಗಳನ್ನು ಪಡೆಯಲು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.